ಏಪ್ರಿಲ್ ತಿಂಗಳು ಶನಿ ಬದಲಾವಣೆ ಆಯಿತು. ಈ ಮೇ ತಿಂಗಳು ಬಂದಾಗ ಗುರುವಿನ ಬದಲಾವಣೆ ಆಗುತ್ತೆ. ಗುರುವಿನ ಬದಲಾವಣೆಯಿಂದ ಎಷ್ಟೋ ರಾಶಿಯವರಿಗೆ ಬಹಳ ಒಳಿತಾಗುವಂತಹ ಸೂಚನೆಗಳು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಗುರುವು ಈಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಿದ್ದಾನೆ. ಮಿಥುನ ರಾಶಿಯ ಪ್ರವೇಶದಿಂದ ಸುಮಾರು ರಾಶಿಯವರಿಗೆ ಬಹಳವಾದಂತಹ ಕಷ್ಟಕರವಾದಂತಹ ವಾತಾವರಣವನ್ನು ಅನುಭವಿಸಿದಂತಹ ರಾಶಿಯವರು, ಸಂಕಷ್ಟವನ್ನು ನೋಡಿದಂತಹ ರಾಶಿಯವರು, ಯಾವಾಗಲೂ ಅಡೆತಡೆಗಳಿಂದ ಕೂಡಿದಂತಹ ಶುಭ ಕಾರ್ಯಗಳಲ್ಲಿ ಬಹಳ ಹಿನ್ನಡೆಗಳನ್ನು ಕಂಡಂತಹ ಸುಮಾರು ರಾಶಿಯವರು ಈಗ ಒಳಿತಾಗುವಂತಹ ದಿನಗಳನ್ನ ನೋಡುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ. ಗುರುವು ಮುಖ್ಯವಾಗಿ ನೋಡಿ, 2ನೇ ಮನೆಯನ್ನ, 5ನೆಯ ಮನೆಯನ್ನ, 7ನೇ ಮನೆಯನ್ನ, 9 ಮತ್ತು 11ನೇ ಮನೆಗಳು ಗುರುವಿಗೆ ಶುಭ ಸ್ಥಾನದಲ್ಲಿರುತ್ತೆ. ಅಂದ್ರೆ ಈ ರಾಶಿಯಿಂದ 5 ರಾಶಿಯವರೆಗೆ ಶುಭ ಸ್ಥಾನದಲ್ಲಿದ್ದರೆ ಸ್ವಕ್ಷೇತ್ರದಲ್ಲಿ ಶನಿ ಗುರು ಯಾವ ಮನೆಯಲ್ಲಿದ್ದನೋ ಅದೂ ಸಹ ಶುಭ ಸ್ಥಾನವೇ ಅಂತ ಹೇಳುತ್ತೆ. ಅದು ಮಿತ್ರನ ಶತ್ರುವಿನ ಗ್ರಹ ಮನೆಯನ್ನು ನೋಡ್ಕೊಂಡು ಹೇಳ್ಬೇಕಾಗ್ತದೆ. ಅಂದರೆ ಗುರುವಿನ ಸ್ಥಾನ ಪಲ್ಲಟದಿಂದ, ಗುರುವಿನ ಸ್ಥಾನ ಬದಲಾವಣೆಗಳಿಂದ 5 ರಾಶಿ 6 ರಾಶಿಯವರೆಗೆ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕು ಅಂತ ಅಂದಾಗ, ಗ್ರಹಗಳಲ್ಲಿ ನಾವು ಯಾವುದನ್ನು ಸಹ ಒಂದು ಜ್ಯೋತಿಷಿ ಹತ್ರ ಹೋದ್ರೆ ನಾವು ಮೊದಲು ಕೇಳುವಂಥದ್ದು ನಮಗೆ ಗುರುಬಲ ಇದೆಯಾ ಅಂತ ಕೇಳ್ತಿರ್ತೀವಿ. ಅನಂತರದಲ್ಲಿ ಶನಿ ಯಾವ ರೀತಿಯಲ್ಲಿದೆ ಅಂತ ಕೇಳ್ತಿರ್ತೀವಿ. ಇವೆರಡನ್ನು ಬಿಟ್ಟರೆ ಮಿಕ್ಕಿದ್ ಕೇಳೋದು ಬಹಳ ಕಡಿಮೆ ಜನಗಳು. ಯಾಕೆಂದ್ರೆ ಗುರುವಿನ ಬಲ ಹೊಂದಿದ್ರೆ ಮಿಕ್ಕಿದ ರಾಶಿಯ ದೋಷದಲ್ಲಿದ್ದರೂ ಸಹ ಆ ರಾಶಿಗಳು ಶಮನವಾಗತ್ತೆ. ಆ ರಾಶಿಯ ಆ ಗ್ರಹಗಳ ದೋಷಗಳು ನಮಗೆ ಅಷ್ಟು ಗೋಚಾರಕ್ಕೆ ಬರೋದಿಲ್ಲ ಗುರುವಿನ ಬಲ ಇದ್ದಾಗ. ಗುರುವಿನ ಬಲ ಇಲ್ಲದೆ ಮಿಕ್ಕಿದ ರಾಶಿಗಳು ಉಚ್ಚ ಸ್ಥಾನಕ್ಕೆ ಬಂದರೂ ಸಹ ಸಂಕಷ್ಟಗಳು ತಪ್ಪಿದ್ದಲ್ಲ. ಯಾಕೆಂದ್ರೆ ಗುರುವೇ ದೋಷದಲ್ಲಿರ್ತಾರೆ. ಗುರು ದೋಷದಲ್ಲಿ ಬಂದಾಗ ಶುಭ ಕಾರ್ಯಗಳು ಆಗೋದಿಲ್ಲ, ವ್ಯಾವಹಾರಿಕವಾದಂಥ ವಿಚಾರಗಳು ಮುನ್ನಡೆಗೆ ಬರೋದಿಲ್ಲ, ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗೋದಿಲ್ಲ, ಪ್ರಯತ್ನಿತ ಶುಭ ಕಾರ್ಯಗಳಲ್ಲಿ ಬಹಳ ಹಿನ್ನಡೆಗಳನ್ನು ಕಾಣುವಂಥದ್ದು ಗುರುವಿನ ಬಲ ಇಲ್ಲದೆ ಇದ್ದಾಗ ಕಾಣುತ್ತೆ. ಈಗ ಗುರುವಿನ ಬಲ ಬಹಳ ಅನುಕೂಲಕರವಾದಂತಹ ವಾತಾವರಣಗಳು ಸುಮಾರು 6 ರಾಶಿವರೆಗೆ ಬರುತ್ತೆ.